ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಕಡುಬು. ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದು ಮಾಡದೆ ಹೋದ್ರೆ ಆಗುತ್ತಾ. ಈ ಥರ ಹಲಸಿನ ಹಣ್ಣಿನ ಕಡುಬು ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಮಲೆನಾಡಿನ ಸ್ಟೈಲಿಂದು, ತುಂಬಾನೇ ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ಮನೇಲಿ ಏನಿರುತ್ತೆ ಅದೇ ಪದಾರ್ಥದಲ್ಲಿ ಮಾಡ್ಕೊಳ್ಬೋದು, ಬೇಗನೂ ಸಹ ಆಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ ಸಹ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ. ಈಗಿಲ್ಲಿ ನಾನು ಇದಕ್ಕೆ ಏನು ಬೇಕಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ 2 ಗಂಟೆ. ಹಾಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ, 1 ಕಪ್ನಷ್ಟು ಹಲಸಿನ ಹಣ್ಣು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಬೆಲ್ಲ. ಈಗ ನಾನು ಹಲಸಿನ ಹಣ್ಣಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕಿ. ಈ ಪೇಸ್ಟನ್ನು ಒಂದು ಬೌಲಿಗೆ ತಗೊಳ್ಳೋಣ. ನೋಡಿ, ಬೌಲಿಗೆ ನಾನು ಈ ಪೇಸ್ಟನ್ನು, ಹಲಸಿನ ಹಣ್ಣಿನ ಪೇಸ್ಟನ್ನು ತಗೊಳ್ತಾ ಇದ್ದೀನಿ. ನಮ್ಮ ಮಲೆನಾಡು ಸ್ಟೈಲಲ್ಲಿ ಇದನ್ನು ಮಾಡ್ತಾರೆ, ಆ ಕಡೆ ಎಲ್ಲ ತುಂಬ ಫೇಮಸ್ ಇದು ಹಲಸಿನ ಹಣ್ಣಿನ ಕಡುಬು. ಈಗ ಇದಕ್ಕೆ ನಾನು ಅದೇ ಮಿಕ್ಸರ್ ಜಾರಿಗೆ ಅಕ್ಕಿ ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ಹಣ್ಣು ಟೇಸ್ಟ್ ತುಂಬ ರುಚಿ ಇತ್ತಂತಂದರೆ 1/4 ಕಪ್ ಸಾಕಾಗುತ್ತೆ. ಸ್ವಲ್ಪ ಸಪ್ಪೆ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಕಾಯಿ ತುರಿ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ ನಾನು. ಇದನ್ನು ನೀರನ್ನು ಸೇರಿಸಿ ಎಷ್ಟು ಬೇಕಷ್ಟು ನುಣ್ಣಕ್ಕೆ ರುಬ್ಕೊಳ್ಳಿ. ಮತ್ತು ನೀರು ಕಡಿಮೆನೇ ಸೇರಿಸಿ, ಒಂದು 2 ಸ್ಪೂನಷ್ಟು ನೀರಾದರೆ ಸಾಕಾಗುತ್ತೆ, ತುಂಬ ತೆಳು ಮಾಡ್ಕೊಳ್ಬಾರ್ದು. ನೋಡಿ, ಇದನ್ನು ನುಣ್ಣಕ್ಕೆ ರುಬ್ಬಿ ತಂದಿದ್ದೀನಿ. ಈಗ ಹಲಸಿನ ಹಣ್ಣಿನ ಪೇಸ್ಟ್ ಇತ್ತಲ್ಲ ಅದಕ್ಕೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಇದನ್ನು ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಇಲ್ಲಿ ನಾನು ಬಾಳೆ ಎಲೆನ ಸ್ಟೀಮ್ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಬಿಸಿ ಮಾಡ್ಕೊಳ್ಬೇಕು ಬಾಳೆ ಎಲೆನ. ಈಗ ಬಾಳೆ ಎಲೆ ಬಿಸಿ ಆಗಿದೆ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಷ್ಟು ಬೇಕಷ್ಟು ನೋಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಕಡುಬು ಯಾವ ಸೈಜಿಗೆ ಮಾಡ್ತೀರಾ ಆ ಸೈಜಿಗೆ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನೀವು ಈ 2 ಕೊನೆನ ಫೋಲ್ಡ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ನಾನಿಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಅಷ್ಟೇ ಫೋಲ್ಡ್ ಮಾಡಿದ್ರು ನಡೆಯುತ್ತೆ. ಆದರೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ನೋಡಿ, ಒಂದು 2 ಸ್ಪೂನ್ ಅಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಇಡ್ಲಿ ಪ್ಲೇಟಲ್ಲಿ ಸಹ ಅಕ್ಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಳೆ ಎಲೆ ಹೆಲ್ತಿಗೆ ಒಳ್ಳೇದಂತೇಳಿ, ಹೆಲ್ದಿ ಆಗಿರಲಿ ಅಂತ ಬಾಳೆ ಎಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಎಲೆ ಸಿಕ್ಕಿದ್ರೆ ಹಲಸಿನ ಎಲೆಯಲ್ಲಿ ಸಹ ಮಾಡ್ಕೊಳ್ಬೋದು, ಇದು ತುಂಬಾ ಒಳ್ಳೆಯದು. ಇಲ್ಲಿ ನಾನು ಇಡ್ಲಿ ಕುಕ್ಕರಿಗೆ ನೀರು ಹಾಕ್ಕೊಂಡು ಒಂದು ಇಡ್ಲಿ ಪ್ಲೇಟ್ನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಸ್ಟೀಮರ್ ಇತ್ತಂದರೆ ಸ್ಟೀಮರಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಕೊಂಡು ನಾನು ಮಾಡಿ ಇಟ್ಕೊಂಡಿರೋಂಥ ಕಡುಬನ್ನೆಲ್ಲ ಇದಕ್ಕೆ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗೆಲ್ಲ ಜೋಡಿಸಿಟ್ಟಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಬಿಡಬೇಕು ಹಬೆಲಿ. ನೋಡಿ, 20 ನಿಮಿಷ ಬೆಂದಿದೆ. ಈಗ ಇಲ್ಲಿ ಕಡುಬು ಸಹ ರೆಡಿ ಇದೆ. ತುಂಬಾ ರುಚಿಯಾಗಿರುತ್ತೆ, ಬೇರೆಲ್ಲ ಏನೂ ಬೇಕಾಗೋದಿಲ್ಲ. ಇದ್ರ ಜೊತೆಗೆ ತುಪ್ಪ ಇದ್ರೆ ಸಾಕಾಗುತ್ತೆ. ನೀವು ಯಾವುದೇ ಟೈಮಿಗಾದರೂ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟು, ಡಿನ್ನರು, ಲಂಚ್ ಯಾವುದಕ್ಕಾದ್ರೂ ಸ್ನ್ಯಾಕ್ಸ್ ಆಗಿ ಸಹ ಕೊಡ್ಬೋದು ಮಕ್ಕಳಿಗೆ. ನೋಡಿ, ಹಲಸಿನ ಹಣ್ಣಿನ ಕಡುಬು ತುಂಬಾ ರುಚಿಯಾಗಿತ್ತು. ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಬಿಸಿ ತಿಂದ್ರೇ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ತಣ್ಣಕ್ಕಾದ ನಂತರನೇ ಒಂಥರ ಟೇಸ್ಟ್ ಇರುತ್ತೆ. ಆದರೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಫಾಲೋ ಫಾರ್ ಮೋರ್ ವಿಡಿಯೋಸ್.